ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಕನ್ನಡ ಕಷ್ಟ, ಕನ್ನಡದಲ್ಲಿ ಶುಭವಾಗಲಿ ಅಂತ ಬರೀಲಿಕ್ಕೂ ಕೂಡ ಬರಲ್ವಾ ಸಚಿವರಿಗೆ ಅನ್ನುವಂಥ ಪ್ರಶ್ನೆ. ಶುಭವಾಗಲಿ ಪದ ಬರೀಲಿಕ್ಕೆ ಕಷ್ಟಪಟ್ಟಿದ್ದಾರೆ ಶಿವರಾಜ್ ತಂಗಡಗಿ ಅವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು. ಅವರಿಗೆ ಶುಭವಾಗಲಿ ಅಂತ ಬರೀಲಿಕ್ಕೆ ಬರಲ್ವಾ ಅನ್ನುವಂಥ ಪ್ರಶ್ನೆ ಇದೆ. ಶುಭವಾಗಲಿ ಪದ ಬರೀಲಿಕ್ಕೆ ಕಷ್ಟಪಟ್ಬಿಟ್ಟಿದ್ದಾರೆ, ಒದ್ದಾಡ್ಬಿಟ್ಟಿದ್ದಾರೆ ಶಿವರಾಜ್ ತಂಗಡಗಿ. ಕೊಪ್ಪಳ ಜಿಲ್ಲೆಯ ಕಾಟಗಿಯ ಅಂಗನವಾಡಿ ಉದ್ಘಾಟನಾ ಕಾರ್ಯಕ್ರಮವೊಂದರಲ್ಲಿ ಸಚಿವರು ಶುಭವಾಗಲಿ ಅನ್ನುವಂಥ ಪದ ಬರೆಯೋಕೆ ಪರದಾಟವನ್ನ ಮಾಡಿದ್ದಾರೆ. ನಿಮ್ಗೆ ತೋರಿಸ್ತಾ ಇದೀವಿ ಆ ದೃಶ್ಯಾವಳಿಗಳು ನೋಡಿ. ಏಳಿಸ್ಕೊಂಡು ಬರಿತಾ ಇದ್ದಾರೆ. ಯಾರು ಇವರು? ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು. ಉದಯವಾಯಿತು ನಮ್ಮ ಕರುನಾಡು. ಇವರು ನೋಡಿ, ಅವ್ರು ಹೇಳ್ಕೊಟ್ರು ಪಕ್ಕದಲ್ಲಿದ್ದಂಥವ್ರು, ಅದಾದ್ಮೇಲೆ ಬರೆದ್ರು. ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರುವಂಥ ಶಿವರಾಜ್ ತಂಗಡಗಿಯವರು ಶುಭವಾಗಲಿ ಅನ್ನುವಂಥ ಪದವನ್ನ ಬರಲಿಕ್ಕೆ ಒದ್ದಾಟ ಮಾಡಿದ ಸಂದರ್ಭ. ಸದ್ಯ ಒಂದು ಸರಳವಾದಂಥ ಪದವನ್ನು ಕೊಟ್ಟಿದ್ದಾರೆ ಬರಲಿಕ್ಕೆ, ಶುಭವಾಗಲಿ ಅಂತ. ಇನ್ಯಾವುದಾದ್ರೂ ತುಂಬ ಕಷ್ಟ ಇದ್ದಿದ್ದಂಥ ಪದ ಏನಾದರೂ ಬರೆಯಂಗಿದ್ದಿದ್ರೆ ಏನು ಕತೆನೋ ಏನೋ ಗೊತ್ತಿಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕೊಪ್ಪಳದ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣಪ್ಪ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರೇ ಹಿಂಗೆ ಒದ್ದಾಡಿದ್ರೆ ಏನ್ ಕತೆ ಅಂತ? ಖಂಡಿತವಾಗಿ ಪೃಥ್ವಿರಾಜ್ ಅಂತ ಹೇಳಿದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಒಂದು ಕನ್ನಡದ ಮೂಲಾಕ್ಷರಗಳು ಸಹ ಗೊತ್ತಿಲ್ಲ ಏನೋ ಅನ್ನುವಂತ ಅನುಮಾನ ವ್ಯಕ್ತ ಆಗ್ತದೆ. ಈ ಜೊತೆಗೆ ಅವರು ಸಾಕಷ್ಟು ಸಮಯ ಈಗಿನ ಮಾಜಿ ಶಾಸಕರಾಗಿರುವಂತ ಬಸವರಾಜ್ ದಳೀಕರ್ ಬಗ್ಗೆ ಒಂದು ಆರೋಪವನ್ನು ಮಾಡ್ತಾ ಇದ್ರು. ಏನು ಅವ್ರು ಕನ್ನಡ ಬರೋದಲ್ಲ, ಕನ್ನಡ ಸರಿಯಾಗಿ ಮಾತಾಡಿ, ಶುದ್ಧ ಕನ್ನಡ ಮಾತಾಡ್ರಿ ಅಂತ. ಆದ್ರೆ ಈಗ ಅವರು ಕನ್ನಡವನ್ನು ಬರಲಿ ಒದ್ದಾಡಿರೋದನ್ನ ಈಗ ಬಿಜೆಪಿಯವರು ಸಹ ಟ್ಯಾಗ್ ಮಾಡಿ ಇವರಿಗೆ ಅಂತವ್ರು ಕಾಲವೇ ಉತ್ತರಿಸ್ತಾ ಇದೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಜೊತೆಗೆ ಇನ್ನೊಂದು ಇಲ್ಲಿ ಮಾತನ್ನು ಸ್ಪಷ್ಟವಾಗಿ ಹೇಳ್ಬೇಕಾಗಿದೆ ಅಂತ ಹೇಳಿದ್ರೆ, ಕೊಪ್ಪಳ ಜಿಲ್ಲೆಯಲ್ಲಿ ಇತ್ತೀಚೆಗೆ ಒಂದು ವರದಿ ಬಂತು. ಕೊಪ್ಪಳ ಜಿಲ್ಲೆಯಲ್ಲಿ SLC ಬರೆಯುವಂತ ವಿದ್ಯಾರ್ಥಿಗಳಲ್ಲಿ ಸುಮಾರು 7,000ಕ್ಕಿಂತ ಅಧಿಕ ಮಕ್ಕಳಿಗೆ ಕನ್ನಡವೇ ಬರುದಿಲ್ಲ ಅನ್ನೋದೊಂದಿತ್ತು. ಆದ್ರೆ ಆ ಜಿಲ್ಲೆಯ ಒಂದು ಉಸ್ತುವಾರಿ ಸಚಿವರಾಗಿರುವಂತವರಿಗೆ ಸಹ ಕನ್ನಡ ಬರುದಿಲ್ಲ ಅನ್ನೋದು ಆಗ್ತಾ ಇದೆ. ಅವರು ಈ ನಾಮಿನೇಷನ್ ಮಾಡುವಂತ ಸಂದರ್ಭದಲ್ಲೆಲ್ಲ ಅವ್ರ ಎಜುಕೇಶನ್ ಏನು ಎತ್ತ ಅನ್ನುವಂಥದ್ದೆಲ್ಲ ಉಲ್ಲೇಖ ಆಗಿರುತ್ತಲ್ಲ, ಏನ್ ಓದಿರೋದು ಶಿವರಾಜ್ ತಂಗಡಿ ಅವರು? ಶಿವರಾಜ್ ತಂಗಡಿಗೆ ಅವರು BSc ಅನ್ನು ಓದಿರುವಂತ ಪದವೀಧರು. ಆದ್ರೆ ಅವ್ರಿಗೆ ಕನ್ನಡ ಬರೆಯಕ್ ಬರೋದಿಲ್ಲ ಅನ್ನೋದು ಸಹ ಇಲ್ಲಿ ಇದಾಗ್ತದೆ. ಯಾಕಂತ ಹೇಳಿದ್ರೆ ಬಹಳ ದೊಡ್ಡ ಶಬ್ದವೇನಲ್ಲ ಶುಭವಾಗಲಿ ಅನ್ನೋದನ್ನ, ಅದಕ್ಕೆ ಒದ್ದಾಡಿ ಬರ್ದಿರೋದು ಸಹ ಅವ್ರಿಗೆ ಇವ್ರಿಗೆ ಸರ್ಟಿಫಿಕೇಟ್ ಕೊಟ್ಟಿರೋದು ಸಹ ಹೇಗೆ ಅನ್ನೋದು ಸಹ ಇಲ್ಲಿ ಜನ ಪ್ರಶ್ನಿಸುವಂತ. ಹಿಂದೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರುವಂತ ಮಧು ಬಂಗಾರಪ್ಪ ಅವರ ವಿಚಾರದಲ್ಲಿ ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇತ್ತು. ಈಗ ಮತ್ತೊಂದು ಸೇರ್ಪಡೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು. ಅದಕ್ಕೆ ಹೌದು, ಖಂಡಿತವಾಗಿ ಅದೇ ರೀತಿ. ಯಾಕಂತ ಹೇಳಿದ್ರೆ ಮಧು ಬಂಗಾರಪ್ಪ ಅವರು ನನಗೆ ಕನ್ನಡ ಬರೋದಿಲ್ಲ ಅನ್ನೋದು ಹೇಳಿದ್ರೆ ಸಹ ಇಲ್ಲಿ ಶಿವರಾಜ್ ತಂಗಡಿಗವರು ಕನ್ನಡ ಬರುತ್ತೆ ಅನ್ನೋದಂತ ಹೇಳಿದ್ರು. ಜೊತೆಗೆ ಏನು BSc ಪದವೀಧರಾಗಿರುವಂತಹ ಶಿವರಾಜ್ ತಂಗಡಿಗೆ ಅವರಿಗೆ ಇವತ್ತು ಕನ್ನಡ ಬರೋದಿಲ್ಲ ಅನ್ನುವಂತ ಟೀಕೆಗೊಳಗಾಗ್ತಾ ಇದ್ರೆ, ಒಂದು ಏನು ಕನ್ನಡದ ಮೂಲಾಕ್ಷರಗಳೇ ಸಹ ಗೊತ್ತಿಲ್ಲ ಅನ್ನುವಂತ ಅನುಮಾನ ವ್ಯಕ್ತ ಹೇಳಿ ಮತ್ತೆ ಅವರನ್ನ ಟೀಕೆಗೊಳಗಾಗ್ತಾ ಇರೋದು ಕಂಡು ಬರ್ತಾ ಇದೆ. ಪಾಪ ಸಿದ್ದರಾಮಯ್ಯನವರು ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಪಂಡಿತರ ರೀತಿಯಲ್ಲೇ ಇದ್ದಾರೆ. ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈರಲ್ ಆಗ್ತಾ ಇರುತ್ತೆ ಅವರು ನಡ್ಕೊಳ್ಳೋ ರೀತಿ, ಮಾಡುವಂಥ ಭಾಷಣ, ಹಾಗೆ ಕನ್ನಡದ ವಿಚಾರಕ್ಕೆ ಇರುವಂಥ ಅಭಿಮಾನ. ಮೋಸ್ಟ್ ಪ್ರಾಬಬ್ಲಿ ಅವರ ಸಂಪುಟದ ಸಚಿವರಿಗೆ ಹೇಳ್ಕೊಡ್ಬೇಕೋ ಏನೋ ಇಂಥದ್ನೆಲ್ಲ ನೋಡ್ತಾ ಇದ್ರೆ. ಅದು ಖಂಡಿತವಾಗಿ ಅದೇ ರೀತಿ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಅವರು ವ್ಯಾಕರಣ ಮತ್ತು ಸೇಮ್ ಏನು ಸದನದಲ್ಲಿ ವ್ಯಾಕರಣ ಮತ್ತು ಶುದ್ಧತೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದ್ರೆ ಅವರ ಸಚಿವರು, ಅದರಲ್ಲಿ ಮುಖ್ಯವಾಗಿ ಕನ್ನಡ ಮತ್ತು ಒಂದು ಸಂಸ್ಕೃತಿ ಇಲಾಖೆಯ ಸಚಿವರಿಗೆ ಈ ರೀತಿ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ಮೊದಲು ಅವರಲ್ಲಿ ಪಾಠ ಮಾಡ್ರಿ ಅನ್ನೋದು ಸಹ ಇಲ್ಲಿ ಕಂಡು ಬರ್ತಾ ಇದೆ ಅನ್ನೋದು ಇಲ್ಲಿ ಜನರ ಅಭಿಪ್ರಾಯ ಆಗಿದೆ. ಓಕೆ, ಧನ್ಯವಾದ ಶರಣಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.